ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ, ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ, ನಿಮ್ಮ ಕಾರ್ಯ ಸಾಧನೆಗೆ, ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ, ಗ್ರಹಗಳ ಗೋಚಾರದಲ್ಲಿ 12 ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಕರ ರಾಶಿಯಲ್ಲಿ 12ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ಫೆಬ್ರವರಿ ಮಾಸದ 4ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ. ಶುಕ್ರ ಗ್ರಹ 6ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ 23ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 4 ಗ್ರಹಗಳು ರಾಹು ಗ್ರಹದ ಸಂಯೋಗದಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು, ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯೂ ಆಗಲಿದ್ದು, ಈ ಮಾಸದ ಕೊನೆಯಲ್ಲಿ ಬುಧ ಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ ನವಮ ಸ್ಥಾನದಲ್ಲಿ ಫೆಬ್ರವರಿ 6ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಕುಜಗ್ರಹ, ಬುಧ ಗ್ರಹ, ಸೂರ್ಯಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಈ ಮಾಸದಲ್ಲಿ ನಿಮ್ಮ ಮೈಂಡ್ ಸೆಟ್ ಉನ್ನತವಾದ ಆಲೋಚನೆಗಳ ಬಗ್ಗೆ ಇರಲಿದೆ. ಅಂದರೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರದ ಬಗ್ಗೆ ಆಗಬಹುದು, ಉನ್ನತ ಅಧಿಕಾರ ಯೋಗದ ವಿದ್ಯೆಗಳ ಬಗ್ಗೆ ಆಗಬಹುದು, ಸ್ಥಾನಮಾನಗಳ ಬಗ್ಗೆ ಆಗಬಹುದು, ಜೀವನದ ಬಗ್ಗೆ ಆಗಬಹುದು, ಶಿಕ್ಷಣದ ಬಗ್ಗೆ ಆಗಬಹುದು. ಮಕರ ರಾಶಿ 9ನೇ ಸ್ಥಾನ ಆಗುತ್ತೆ ನಿಮಗೆ. ಈ ಸ್ಥಾನದಲ್ಲಿ ಧಾರ್ಮಿಕ ವಿಷಯಗಳು, ಪಿತೃ ಸಂಬಂಧ ವಿಷಯಗಳು, ಅದೃಷ್ಟ ಭಾಗ್ಯ ವಿಷಯಗಳು, ಪ್ರಯಾಣದ ವಿಷಯಗಳು, ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ರಾಶ್ಯಾಧಿಪತಿಯೇ ಅದೃಷ್ಟ ಸ್ಥಾನಕ್ಕೆ ಪ್ರವೇಶ ಆದಾಗ ಅಲ್ಲಿ ಸಂಚರಿಸುವಾಗ ಅದೃಷ್ಟದಿಂದ ಕೆಲಸ ಕಾರ್ಯಗಳು ಆಗುವಂತೆ, ದ್ವಿತೀಯಾಧಿಪತಿ ಬುಧನ ಸಂಯೋಗ ಮಾತಿನಿಂದ ಅನುಕೂಲಗಳಾಗುವಂತೆ, ಮಾತಿನಿಂದ ಕಾರ್ಯಜಯ ಆಗುವಂತೆ, ಇಲ್ಲಿ ಎನರ್ಜಿ ಗ್ರಹಗಳಾದಂತಹ ಕುಜ ಮತ್ತು ಸೂರ್ಯ ಗ್ರಹಗಳ ಸಂಯೋಗದಲ್ಲಿ ನಿಮ್ಮ ಒಂದು ಎನರ್ಜಿಯಿಂದಲೂ ಅಂದ್ರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ಅಂದ್ರೆ ನಿಮ್ಮ ಸಾಮರ್ಥ್ಯದಿಂದ ಸಕ್ಸಸ್ ಅನ್ನು ಪಡೆದುಕೊಳ್ಳುವುದಕ್ಕೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಅಂದ್ರೆ ಆ ಸ್ಥಾನವು ಧಾರ್ಮಿಕ ಸ್ಥಾನ ಆಗಿರೋದ್ರಿಂದ ಧರ್ಮದಲ್ಲಿ ಒಲವು, ಆಸಕ್ತಿ, ಧಾರ್ಮಿಕ ವಿಷಯಗಳ ಬಗ್ಗೆ ವಾದ ವಾಗ್ವಾದಗಳು, ಪಿತೃಸ್ಥಾನವು ಅದಾಗಿ ಪಿತೃಕಾರಕ ಸೂರ್ಯವು ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪಿತೃವಿನ ಸಂಬಂಧಪಟ್ಟಂತೆ ಅವರೊಂದಿಗೆ ವಾದ ವಾಗ್ವಾದಗಳು ನಡೆಯುವಂತೆ, ಮತ್ತು ಷಷ್ಠಾಧಿಪತಿಯಾದಂತಹ ಶುಕ್ರ ಗ್ರಹ ಸೂರ್ಯನ ಸಂಬಂಧದಲ್ಲಿ ಆ ಸ್ಥಾನದಲ್ಲಿ ಇರೋದ್ರಿಂದ ತಂದೆಯ ಆರೋಗ್ಯದ ಬಗ್ಗೆ ಯೋಚಿಸ್ತೀರಾ. ಇಲ್ಲಿ ತಂದೆ ಇರುವವರಿಗೆ ಈ ಒಂದು ಗ್ರಹಗಳ ಫಲ ಹೀಗಿದೆ. ಕೆಲವರಿಗೆ ತಂದೆ ಇರೋದಿಲ್ಲ. ಇನ್ನು ಅದೃಷ್ಟ ಮತ್ತು ಭಾಗ್ಯ ಸ್ಥಾನವು ಅದು ಆಗಿರೋದ್ರಿಂದ ನೀವು ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಯಾವುದೇ ಒಂದು ಬಯಕೆಗಳನ್ನ ಇಟ್ಟುಕೊಂಡಿದ್ರು ಆ ಸಂಬಂಧಪಟ್ಟಂತಹ ಪ್ರಯತ್ನಗಳಿಗೆ ಒಳ್ಳೆ ಫಲವನ್ನ ನೀಡುತ್ತಾರೆ. ಒಳ್ಳೆ ಆಲೋಚನೆಗಳು ಬರುವಂತೆ, ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಅಗ್ನಿಗ್ರಹಗಳ ಅಧಿಕಾರ ಯೋಗದ ಗ್ರಹಗಳ ಒಂದು ಪ್ರಭಾವದಿಂದಾಗಿ
ಅಧಿಕಾರ ಯೋಗದ ವಿದ್ಯೆಗಳ ಬಗ್ಗೆ ಯೋಚಿಸ್ತೀರಾ, ತತ್ವಶಾಸ್ತ್ರದ ಬಗ್ಗೆ ಯೋಚಿಸ್ತೀರಾ, ಧಾರ್ಮಿಕ ವಿದ್ಯೆಗಳ ಬಗ್ಗೆ ಆಲೋಚಿಸ್ತೀರಾ. ಈ ವಿಷಯಗಳ ಬಗ್ಗೆ ನಿಮ್ಮ ಆಸಕ್ತಿ ಒಲವು ಇರಲಿದೆ. ಇನ್ನು ವಿದೇಶ ಪ್ರಯಾಣ ಸಂಬಂಧಪಟ್ಟಂತೆ ಅಥವಾ ದೂರ ಪ್ರಯಾಣ ಸಂಬಂಧಪಟ್ಟಂತೆ, ಧಾರ್ಮಿಕ ಪ್ರಯಾಣ ಸಂಬಂಧಪಟ್ಟಂತೆ ಪ್ರಯತ್ನದಲ್ಲಿದ್ರೆ ನಿಮಗೆ ಈ ಗ್ರಹಗಳ ಪ್ರಭಾವದಿಂದ ಒಳ್ಳೆ ಫಲಗಳು ದೊರೆಯುತ್ತೆ. ಇನ್ನು ಈ ಗ್ರಹಗಳು ನವಮ ಸ್ಥಾನದಿಂದ 10ನೇ ಸ್ಥಾನವನ್ನ ಪ್ರವೇಶಿಸ್ತಾರೆ. 10ನೇ ಸ್ಥಾನ ಇಲ್ಲಿ ರಾಹು ಈಗಾಗಲೇ ಸಂಚರಿಸ್ತಾ ಇರೋದ್ರಿಂದ ಈ ಮಾಸದಲ್ಲಿ ಈ 4 ಗ್ರಹಗಳು ನಿಮ್ಮ ದಶಮ ಕುಂಭ ರಾಶಿಯನ್ನ ಪ್ರವೇಶಿಸೋದ್ರಿಂದ ಪಂಚಗ್ರಹಗಳ ಸಂಯೋಗ ದಶಮದಲ್ಲಿ ಆಗುತ್ತೆ. ಏನಾಗುತ್ತೆ ಅಂದ್ರೆ ನಿಮ್ಮ ಉದ್ಯೋಗದ ಬಗ್ಗೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಅಂದ್ರೆ ಇಲ್ಲಿ 5 ಗ್ರಹಗಳ ಸಂಯೋಗವು ಮಿಕ್ಸ್ ಫಲವನ್ನ ನೀಡುತ್ತೆ. ಕೇತು ಗ್ರಹದ ಒಂದು ಸಂಬಂಧ, ವಕ್ರ ಗುರುವಿನ ಸಂಬಂಧವು ಈ ದಶಮ ಸ್ಥಾನಕ್ಕೆ ಬರೋದ್ರಿಂದ ಇಲ್ಲಿ ಸಪ್ತಗ್ರಹಗಳ ಒಂದು ಸಂಬಂಧ ಬಂದಾಯಿತು. ಇಲ್ಲಿ ಏನಾಗುತ್ತೆ ಅಂದ್ರೆ ಮಿಕ್ಸ್ ಫಲಗಳು ದೊರೆಯುತ್ತೆ. ಪ್ರಾರಂಭದಲ್ಲಿ ಬುಧ ಶುಕ್ರ ಗ್ರಹಗಳು ರಾಹು ಗ್ರಹದೊಂದಿಗೆ ಸಂಚರಿಸುವಾಗ ನಿಮಗೆ ಮುಖ್ಯವಾದಂತಹ ಕೆಲವು ವಿಷಯಗಳ ಬಗ್ಗೆ ಈ ಗ್ರಹಗಳ ಪ್ರಭಾವ ಇರಲಿದೆ. ರಾಷ್ಟ್ರಾಧಿಪತಿ ಆದಂತಹ ಶುಕ್ರ ಕ್ರಿಯೇಟಿವ್ ವಿಷಯಗಳಿಗೆ, ಸೌಂದರ್ಯ ವಿಷಯಗಳಿಗೆ ಕಾರಕ ಗ್ರಹವೂ ಆಗಿರೋದ್ರಿಂದ, ಆಸೆಯ ಗ್ರಹವೂ ಆಗಿರೋದ್ರಿಂದ ಈ ರಾಹು ಗ್ರಹದ ಒಂದು ಸಂಬಂಧವನ್ನ ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಬುದ್ಧಿಗ್ರಹ ಬುಧ ಗ್ರಹಗಳೊಂದಿಗೆ ಮಾತಿನಿಂದ ಆಕರ್ಷಿಸುವಂಥದ್ದು, ಮಾತಿನಿಂದ ಜಯವನ್ನ ಪಡೆದುಕೊಳ್ಳುವಂಥದ್ದು ಮತ್ತು ಕ್ರಿಯೇಟಿವ್ ವರ್ಕ್ ಇಂದ ನೀವು ಯಾವುದೇ ಒಂದು ಕೆಲಸದಲ್ಲಿ ಸಕ್ಸಸ್ ಅನ್ನ ಪಡೆದುಕೊಳ್ಳುವಂಥದ್ದು. ಅದರಲ್ಲಿಯೂ ಯಾವುದೇ ಒಂದು ಪ್ಲಾನ್ ಆಗ್ಬೋದು, ಇದನ್ನ ಇತರರಿಗೆ ತಿಳಿಸುವಾಗ ಒಳ್ಳೆ ರೀತಿ ತಂತ್ರ ಮಾಡಿ ಆದರೂ ಅಪ್ರೋಚ್ ಮಾಡುವಂತೆ ಇಲ್ಲಿ ಅಂದ್ರೆ ಪ್ಲಾನ್ಗೆ ಮರು ಪ್ಲಾನ್ ಅನ್ನಾದ್ರೂ ಮಾಡಿ ಸಂಪ್ರದಾಯ ರೀತಿ ನಿಯಮಗಳಿಂದ ದಾಟಿ ಇಲ್ಲಿ ನೀವು ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೆ ಇಲ್ಲಿ ರಾಹು ಗ್ರಹದ ಪ್ರಭಾವ ಆಗುತ್ತೆ. ರಾಹು ಗ್ರಹ ಅಂದ್ರೆ ಅನ್ಕನ್ವೆನ್ಷನಲ್ ರೂಟ್ಸ್ ಮೆಥಡ್ ಫಾಲೋ ಮಾಡುವಂತೆ ಈ ಗ್ರಹಗಳಿಗೆ ಪ್ರಭಾವವನ್ನ ಮಾಡ್ತಾರೆ. ಸಕ್ಸಸ್ ಸಿಕ್ಕಿದ್ರೂ ಕೆಲವು ಸಂದರ್ಭದಲ್ಲಿ ನಿಮಗೆ ತೃಪ್ತಿ ನೀಡೋದಿಲ್ಲ. ಈ ರೀತಿಯೂ ಇಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಸ್ಥಾನದಲ್ಲಿ ಯಾವೆಲ್ಲ ವಿಷಯಗಳಿಗೆ ಒಳ್ಳೆ ಫಲವನ್ನ ನೀಡ್ತಾರೆ ಅಂದ್ರೆ, ನೀವು ಆರ್ಟಿಸ್ಟ್ ಆಗಿದ್ರೆ, ಚಿತ್ರಕಲೆ ಬರೆಯುವವರಾಗಿದ್ರೆ, ನಟನೆ ಮಾಡುವವರಾಗಿದ್ರೆ, ಮೀಡಿಯಾ ವರ್ಕ್ ಮಾಡುವವರಾಗಿದ್ರೆ, ಅಂದ್ರೆ ಯಾವುದೇ ಒಂದು ಡಿಜಿಟಲ್ ವರ್ಕ್ ಮಾಡುವವರಾಗಿದ್ರೆ, ಕ್ರಿಯೇಟಿವ್ ವರ್ಕ್ ಮಾಡುವವರಾಗಿದ್ರೆ, ಡಿಸೈನ್ ಫೀಲ್ಡ್ ಅಲ್ಲಿ ಇರುವವರಾಗಿದ್ರೆ, ಬ್ಯೂಟಿಷಿಯನ್ ಆಗಿದ್ರೆ, ಯಾವುದೇ ಒಂದು ಸ್ಟೇಜ್ ಡೆಕೋರೇಟರ್ ಆಗಿದ್ರೆ, ಇಂತೆಲ್ಲ ವಿಷಯಗಳಿಗೂ ಈ ಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಬುಧ ಗ್ರಹದ ಒಂದು ಸಂಬಂಧವೂ ಇಲ್ಲಿ ಇರೋದ್ರಿಂದ ಮೀಡಿಯಾ, ಟಿವಿ ಇಂತೆಲ್ಲ ವಿಷಯಗಳಲ್ಲಿಯೂ ಒಳ್ಳೆ ಫಲವನ್ನ ನೀಡ್ತಾರೆ. ಸಡನ್ ಸಕ್ಸಸ್ ಅಂದ್ರೆ ರಾಹು ಪ್ರಭಾವ, ಸಡನ್ ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ, ಅದರಿಂದ ಲಕ್ ಬರಬಹುದು. ಇಲ್ಲಿ ನೋಡಿ, ಯಾವುದೇ ಒಂದು ವಿಷಯದಲ್ಲಿ ನೀವು ಬದಲಾವಣೆಗಳನ್ನ ಮಾಡ್ಕೊಂಡಾಗಲೇ ಸಕ್ಸಸ್ ಬರುವುದು, ಚೇಂಜಸ್ ಆಗೋದು. ಇದಕ್ಕೆ ಇಲ್ಲಿ ರಾಹು ಪ್ರಭಾವ ಆಗುತ್ತೆ. 12ನೇ ದಿನಾಂಕ ಸೂರ್ಯಗ್ರಹ ದಶಮವನ್ನ ಪ್ರವೇಶಿಸ್ತಾರೆ. 12ನೇ ದಿನಾಂಕದಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಸೂರ್ಯಗ್ರಹ ಸರ್ಕಾರ, ಅಧಿಕಾರ, ಆಧಾರ್, ಅಪಾಲಿಟಿ ಈ ಸಂಬಂಧಪಟ್ಟಂತೆ ವಿಷಯಗಳ ಒಂದು ಕಾರಕ ಗ್ರಹವು ಆಗಿರೋದ್ರಿಂದ ರಾಹು ಪ್ರಭಾವ ಆಗೋದ್ರಿಂದ ಈ ವಿಷಯಗಳ ಮೇಲೆ ಇಲ್ಲಿ ಏನಾದರೂ ಸಮಸ್ಯೆಗಳಾಗಬಹುದು. ಅಂದ್ರೆ ಉನ್ನತ ಅಧಿಕಾರ ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಪ್ರಾರಂಭದಲ್ಲಿ ಹೆಚ್ಚು ಸಮಸ್ಯೆಗಳಿಲ್ಲ. 12ನೇ ದಿನಾಂಕದ ನಂತರದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಏನಾದರೂ ನಿಮಗೆ ಇಷ್ಟವಾಗದಂತಹ ಇಲ್ಲಿ ರೂಟ್ ಸಿಗಬಹುದು, ಅದು ನಿಮ್ಮಿಂದ ಆಗಬಹುದು. ಏನಾಗುತ್ತೆ, ಅದಷ್ಟು ತೃಪ್ತಿ ಕೊಡೋದಿಲ್ಲ, ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಯೂ ಇರುತ್ತೆ. ಇನ್ನು ಸೇವಾ ವೃತ್ತಿಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ
ಶುಕ್ರ ಗ್ರಹ ಕುಜ ಮತ್ತು ಸೂರ್ಯ ಗ್ರಹಗಳ ಒಂದು ಸಂಯೋಗದಲ್ಲಿಯೇ 2-3 ತಿಂಗಳ ಕಾಲದಿಂದಲೂ ಸಂಚರಿಸ್ತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ವೃಷಭ ರಾಶಿಯವರಿಗೆ ಅಧಿಕಾರಿಗಳು, ಹೈಯರ್ ಅಥಾರಿಟಿ ಯಾರಿರ್ತಾರೆ ಅವರ ಭಯದಿಂದಲೇ ನೀವು ಕೆಲಸ ಕಾರ್ಯಗಳನ್ನ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಆಗುತ್ತೆ. ಅಂದ್ರೆ ಸೇವಾ ವೃತ್ತಿ, ಯಾರು ಇನ್ನೊಬ್ಬರ ಕೈ ಕೆಳಗೆ ಕೆಲಸವನ್ನ ಮಾಡ್ತಾ ಇರ್ತೀರ ಅವರಿಗೆ ಇಂಥ ಪ್ರಭಾವ ಆಗುತ್ತೆ. ಕುಜ ಗ್ರಹ 23ನೇ ದಿನಾಂಕದಿಂದ ಕುಂಭ ರಾಶಿಯನ್ನ ಪ್ರವೇಶ ಮಾಡೋದ್ರಿಂದ ದುಷ್ಕರ್ಮಗಳನ್ನ ಮಾಡುವಂತೆ ಅಂದ್ರೆ ಕರ್ಮಗಳನ್ನ ಕೆಡಿಸುವಂತೆಯೂ ಇಲ್ಲಿ ರಾಹು ಪ್ರಭಾವ ಆಗ್ಬಹುದು. ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ರಾಹು ಕುಜ ಗ್ರಹಗಳ ಸಂಯೋಗ ಅಷ್ಟು ಒಳ್ಳೆಯದಲ್ಲ. ಗಲಾಟೆಗಳನ್ನಾದ್ರೂ ಮಾಡ್ಕೊಳ್ಬಹುದು. ಉದ್ಯೋಗ ಸ್ಥಳದಲ್ಲಿ ಹೊರಗಿನ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು. ಈ ಗ್ರಹಗಳ ಸಂಯೋಗ ಅಷ್ಟು ಒಳ್ಳೆಯದಲ್ಲ. ಅಂದ್ರೆ ರಾಹು ಕುಜ ಗ್ರಹಗಳ ಸಂಯೋಗ ನಿಮಗೆ ಅಶುಭ ಫಲವನ್ನ ನೀಡುತ್ತೆ. ಈ ಮಾಸದ ಕೊನೆಯಲ್ಲಿ ಇಲ್ಲಿ ಶುಕ್ರ ಗ್ರಹವು ರಾಶ್ಯಾಧಿಪತಿಯಾಗಿ ಕುಂಭ ರಾಶಿಯಿಂದ ಇಲ್ಲಿ ಅಂದ್ರೆ ಮೀನ ರಾಶಿಯನ್ನ ಪ್ರವೇಶಿಸ್ತಾರೆ. ಮತ್ತು ಈ ಮಾಸದಲ್ಲಿಯೇ ಬುಧ ಗ್ರಹ ವಕ್ರ ಸಂಚಾರ ಆರಂಭಿಸ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಕುಜಗ್ರಹ ಮತ್ತು ರಾಹು ಪ್ರಭಾವ ಹೆಚ್ಚಾಗುತ್ತೆ. ಹಾಗಾಗಿ ಮಾಸದ ಕೊನೆಯಲ್ಲಿ ಹೆಚ್ಚು ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ. ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ಭಾಗ್ಯ ಮತ್ತು ದಶಮದಲ್ಲಿ ಸಂಚರಿಸೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಅನುಕೂಲಗಳೇ ಆಗುತ್ತೆ. ಆದರೆ ಧನಸ್ಥಾನದಲ್ಲಿ ಗುರುಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಅಂದ್ರೆ ಅಡೆತಡೆಗಳಿರುತ್ತೆ. ಹಿಂದಿನ ಬರಬಹುದಾದಂತಹ ಹಣದ ಬಗ್ಗೆ ಫೋಕಸ್ ಮಾಡ್ತೀರಾ. ಅದರ ಒಂದು ಬರುವಿಕೆಗೆ ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಗುರುಗ್ರಹ ಫಲವನ್ನ ನೀಡ್ತಾರೆ. ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಸಪ್ತಮಾಧಿಪತಿ ಕುಜಗ್ರಹ ಭಾಗ್ಯದಲ್ಲಿ ಸಂಚರಿಸುವಾಗಲೂ ಒಳ್ಳೆ ಫಲವನ್ನ ನೀಡ್ತಾರೆ. ಉಚ್ಚ ಆಗಿ ಸಂಚರಿಸ್ತಾರೆ. ಇಲ್ಲಿ ಒಳ್ಳೆ ಫಲ ಸಿಗುತ್ತೆ ನಿಮಗೆ. ಯಾವುದೇ ಒಂದು ಪ್ರಯತ್ನದಲ್ಲಿ ಶೀಘ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತೆ, ಸಾಮರ್ಥ್ಯದಿಂದ ಮಾಡುವಂತೆ, ಹಾರ್ಡ್ ವರ್ಕ್ ಮಾಡುವಂತೆ ಈ ಗ್ರಹದ ಪ್ರಭಾವ ಆಗಲಿದೆ. ಪತಿ ಪತ್ನಿ ಪಾಲುದಾರಿಕೆ ಸಂಬಂಧಪಟ್ಟಂತೆಯೂ ಅದರಿಂದ ನಿಮಗೆ ಏನಾದರೂ ಒಳ್ಳೆಯದಾಗುವಂತೆ, ಪತ್ನಿಯಿಂದಲೂ ಒಳ್ಳೆಯ ಸಪೋರ್ಟಿವ್ ಸಿಗುವಂತೆ, ಅವರಿಂದ ಅಭಿವೃದ್ಧಿ ಆಗುವಂತೆಯೂ ಇಲ್ಲಿ ಈ ಗ್ರಹದ ಪ್ರಭಾವ ಇದೆ. ಆದರೆ ಸಂಬಂಧದಲ್ಲಿ ಈ ಗ್ರಹ ಶುಕ್ರನ ಒಂದು ಸಂಬಂಧದಲ್ಲಿ ಸಂಚರಿಸೋದ್ರಿಂದ 2-3 ತಿಂಗಳಿಂದಲೂ ಇಲ್ಲಿ ಶುಕ್ರ ಮತ್ತು ಕುಜ ಸೂರ್ಯಗ್ರಹಣ ಸಂಯೋಗ ಇರೋದ್ರಿಂದ ಸಂಬಂಧದಲ್ಲಿ ರಿಲೇಶನ್ಶಿಪ್ ಅಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಯಾಕಂದ್ರೆ ಗ್ರಹಗಳ ಸಂಯೋಗವೇ ಆಗಿದೆ ಈಗಿನ ಒಂದು ಕಾಲದಲ್ಲಿ, ಈಗ ನಡೆಯುತ್ತಿರುವಂತಹ ಈ ಪ್ರಸ್ತುತ ಕಾಲದಲ್ಲಿ ಹೀಗಿದೆ. ಹಾಗಾಗಿ ಪತಿ ಪತ್ನಿ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಇನ್ನು ಈ ಮಾಸದಲ್ಲಿ ನಿಮ್ಮ ಒಂದು ಅಚೀವ್ಮೆಂಟ್ ಏನೇ ಇದ್ರೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳ ಡಿಸಿಷನ್ ಏನೇ ಇದ್ರು ಕಂಪ್ಲೀಟ್ ಮಾಡುವುದಕ್ಕೆ ಏನೇ ಇದ್ರು ಪ್ರಾರಂಭದಲ್ಲಿಯೇ ಹೆಚ್ಚು ಒಳ್ಳೆ ಫಲಗಳು ಸಿಗುತ್ತೆ. ಆ ನಂತರದಲ್ಲಿ ಒಳ್ಳೆ ಫಲಗಳು ಸಿಗುತ್ತೆ. ಆದ್ರೆ ಬುಧ ಗ್ರಹ ವಕ್ರ ಸಂಚಾರ ಆರಂಭಿಸ್ತಾರೆ. ಮಾಸದ ಕೊನೆಯಲ್ಲಿ ರಾಹು ಗ್ರಹದೊಂದಿಗೆ ಈ ಗ್ರಹಗಳ ಒಂದು ಸಂಚಾರವು ಆಗೋದ್ರಿಂದ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಭ್ರಮೆಗೆ ಒಳಗಾಗಬಹುದು, ಅಲ್ಲಿ ದ್ವಂದ್ವ ಆಗ್ಬಹುದು, ಆಯ್ಕೆಗಳು ಕಷ್ಟ ಆಗ್ಬಹುದು, ಅನ್ಕನ್ವೆನ್ಷನಲ್ ಒಂದು ರೂಟ್ ನೀವು ಮೆಥಡ್ ಫಾಲೋ ಮಾಡಬಹುದು, ಏನಾದ್ರೂ ರಿಸ್ಕ್ ಆಗಬಹುದು. ಈ ರೀತಿ ಈ ಗ್ರಹಗಳ ಪ್ರಭಾವ ಇದೆ. ರಾಶ್ಯಾಧಿಪತಿಯೇ ದಶಮದಲ್ಲಿ ಸಂಚರಿಸೋದ್ರಿಂದ ರಾಹು ಪ್ರಭಾವದಿಂದಾಗಿ ನಡತೆಯ ಬಗ್ಗೆ ಹೆಚ್ಚು ಕೇರ್ ತೆಗೆದುಕೊಳ್ಳಬೇಕು. ಅಂದ್ರೆ ನಡತೆ ಕೆಡುವಂತಹ ಒಂದು ಸಾಧ್ಯತೆಗೆ ರಾಹು ಗ್ರಹ ಇಲ್ಲಿ ಕಾರಣ ಆಗ್ತಾರೆ. ಹಾಗಾಗಿ ಇಲ್ಲಿ ಕರ್ಮವು ಕೆಡುವ ಸಾಧ್ಯತೆ ಇರುತ್ತೆ. ಕರ್ಮ ಅಂದ್ರೆ ಯಾವುದೇ ಕೆಲಸ ಕಾರ್ಯಗಳು ಕೆಟ್ಟಾಗ ಜನ ಅಥವಾ ಇತರರು ಗುರುತಿಸುವಂಥದ್ದು ಇವರ ನಡತೆ ಸರಿ ಇಲ್ಲ ಅಂತ. ನಡತೆಗಳು ಕೆಟ್ಟಾಗಲೂ ಕೆಲಸ ಕಾರ್ಯಗಳು ಕೆಡುತ್ತೆ. ಈ
ವಿಷಯಗಳ ಬಗ್ಗೆ ನಿಮ್ಮ ಗಮನ ಸರಿ ಇರಬೇಕಾಗುತ್ತೆ. ಈ ಮಾಸದಲ್ಲಿ ಈ ರೀತಿ ಗ್ರಹಗಳ ಫಲ ಇದೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲಗಳೇ ದೊರೆಯುತ್ತೆ. ಮಾಸದ ಕೊನೆಯಲ್ಲಿ ಬುಧ ಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಮ ಮೆಮೊರಿಯಲ್ಲಿ ಏನಾದರೂ ನೆನಪಿನ ಶಕ್ತಿಯಲ್ಲಿ ಸಮಸ್ಯೆಗಳಾಗಬಹುದು. ಓದಿದ್ದೆಲ್ಲ ನೆನಪಿರೋದಿಲ್ಲ, ಈ ರೀತಿ ಆಗ್ಬೋದು. ಅಥವಾ ರಿಪೀಟೆಡ್ ಆಗಿ ನಿಮಗೆ ಆನ್ಸರ್ ಇದು ಸರಿಯೋ ಅದು ಸರಿಯೋ ಅಂತ ಬರ್ಬೋದು, ಲೇಟ್ ಆಗ್ಬೋದು ನಿಮ್ಮ ಡಿಸಿಷನ್. ಈ ರೀತಿ ಬುಧನ ಪ್ರಭಾವ ಆಗುತ್ತೆ. ಈಗ ಎಕ್ಸಾಮ್ ಬರ್ತಾ ಇದೆ, ವಿದ್ಯಾರ್ಥಿಗಳು ಸರಿಯಾದಂತಹ ಒಂದು ಪ್ರಯತ್ನಗಳನ್ನು ಪಡಬೇಕಾಗತ್ತೆ. ಈ ರೀತಿ ಈ ಮಾಸದ ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ನಿಮ್ಮ ಸ್ಟಡೀಸ್ಗೆ ಇಲ್ಲಿ ಕೊರತೆಗಳಾಗ್ಬೋದು. ಬುಧನ ಪ್ರಭಾವದಿಂದಾಗಿ ಸರಿಪಡಿಸ್ಕೊಳ್ಳಿ. ನಿಮ್ಮ ಗಮನ ಸರಿ ಇದ್ರೆ ಯಾವ ಗ್ರಹ ವಕ್ರ ಆದ್ರೂ ಸಮಸ್ಯೆಗಳಿಲ್ಲ, ಗಮನ ಸರಿ ಇರಬೇಕಾಗುತ್ತೆ. ಈ ಗ್ರಹಗಳು ದಶಮದಿಂದ ಚತುರ್ಥ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ರಾಷ್ಟ್ರಾಧಿಪತಿ ಚತುರ್ಥ ಸ್ಥಾನವನ್ನ ವೀಕ್ಷಿಸುವುದು ಒಳ್ಳೆಯದೆ. ಮನೆ, ಭೂಮಿ, ಕೃಷಿ ಸಂಬಂಧಪಟ್ಟಂತಹ ವಿಷಯಗಳಿಗೆ ಒಳ್ಳೆಯದೆ. ಆದರೆ ಆ ಸ್ಥಾನದಲ್ಲಿ ಈಗಾಗಲೇ ಕೇತು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಮನೆಯ ವಾತಾವರಣದಲ್ಲಿ ನೆಮ್ಮದಿ ಇರೋದಿಲ್ಲ, ಅಶಾಂತಿ ಇರುತ್ತೆ, ಏನೋ ನಿಮಗೆ ಚಿಂತೆಗಳಿರುತ್ತೆ. ಏನೇ ಇದ್ದರೂ ನಿಮ್ಮ ಸಂತೋಷಕ್ಕೆ ಕೊರತೆ ಇರುವಂತೆ ಅತೃಪ್ತಿ ಅಲ್ಲಿ ನಿಮಗೆ ಏನೋ ಸಿಗ್ತಾ ಇರುತ್ತೆ, ಏನೋ ಕೊರತೆಗಳು. ಆದ್ರೆ ಇಲ್ಲಿ ಶುಕ್ರ ಗ್ರಹ ಆ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಬಹುಪಾಲು ಒಳ್ಳೆ ಫಲಗಳನ್ನೇ ನೀಡ್ತಾರೆ. ಭೂಮಿಯ ಆಸ್ತಿ ಸಂಬಂಧಪಟ್ಟಂತೆ ಮನೆಯ ವಿಷಯಗಳಿಗೆ ಒಳ್ಳೆ ಫಲವನ್ನ ನೀಡ್ತಾರೆ. ಇನ್ನು ಶನಿ ಗ್ರಹ ಲಾಭ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಲಾಭದ ಫಲವನ್ನ ನೀಡ್ತಾರೆ. ಬಹುಪಾಲು ಲಾಭದ ಫಲವನ್ನ ಪಡೆದುಕೊಳ್ಬೇಕಂದ್ರೆ ನಿಮಗೆ ನಡೆಯುವಂತಹ ದಶಾಭುಕ್ತಿ ಗ್ರಹಗಳು ಒಳ್ಳೆ ಫಲವನ್ನ ನೀಡಬೇಕಾಗಿರುತ್ತೆ. ಆದ್ರೆ ನಿಮ್ಮ ಭುಕ್ತಿ ಏನಾದರೂ ಇಲ್ಲಿ ಅಶುಭವಾಗಿದ್ದರೆ, ಲಾಸ್ ಅನ್ನ ನೀಡುವಂತಿದ್ದರೆ ಲಾಭವು ಹೆಚ್ಚು ದೊರೀತಾ ಇರೋದಿಲ್ಲ. ಹಾಗಾಗಿ ನಿಮ್ಮ ದಶಾಭುಕ್ತಿಗಳನ್ನ ಪರಿಶೀಲಿಸಿಕೊಳ್ಳಿ. ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹೀಗಿದೆ. ನಿಮ್ಮ ಪ್ಲಾನ್ ಅನ್ನ ಸರಿಯಾಗಿ ಮಾಡಿ, ಒಳ್ಳೆಯ ತಯಾರಿಯನ್ನ ಮಾಡಿಕೊಳ್ಳಿ, ಹಾರ್ಡ್ ವರ್ಕ್ ಮಾಡಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.